ಪತಂಜಲಿ ರಾಮದೇವ್ ಬಾಬಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿಯಾಗಿದೆ. ರಾಮದೇವ್ ಬಾಬಾ ಅವರನ್ನು ಕರೆಸಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಇವತ್ತು ವಿಷಯ ಏನು? ಅಲೋಪತಿ ವಿರುದ್ಧವಾಗಿ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ, ಸುಳ್ಳೇ ಜಾಹೀರಾತನ್ನು ಕೊಟ್ಟಿದ್ದಕ್ಕೆ ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ ಪದ್ಧತಿಯಿಂದ ನಾವು ಮಾತನಾಡ್ತೀವಲ್ವಾ, ಈ ಇಂಗ್ಲೀಷ್ ಮೆಡಿಸಿನ್ ಪದ್ಧತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಬಾಬಾ ರಾಮದೇವ್ ಅವರು ವಿಶೇಷವಾಗಿ ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಏನು ಮಾಡಿದ್ರು, ಇದೊಂದು ವೈದ್ಯಕೀಯ ಪದ್ಧತಿನ, ಇದು ಡಾಕ್ಟ್ರೇ ಸತ್ತೋಗ್ತಾ ಇದ್ದಾರೆ, ಇದರಿಂದ ಇವ್ರ ಔಷಧಿ ನಂಬೇಡಿ ನೀವು, ಇವ್ರ ಔಷಧಿ ನಂಬಕೂಡದು ನೀವು, ಡಾಕ್ಟ್ರುಗಳೇ ಸಾಯ್ತಾ ಇದ್ದಾರೆ, ಈ ಔಷಧಿ ಇಟ್ಕೊಂಡು ನೀವೇನು ಮಾಡ್ತೀರಾ, ಈ ಅಲೋಪತಿ ವೈದ್ಯ ಪದ್ಧತಿ ಇದೆಯಲ್ಲಪ್ಪ ಇದು ಸರಿ ಇಲ್ಲ ಎನ್ನುವ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ರಾಮದೇವ್ ಕೊಟ್ಟಿದ್ರು. ICMR ಇಂದ ಹಿಡಿದು ಎಲ್ಲರೂ ಕೂಡ, ಮೆಡಿಕಲ್ ಅಸೋಸಿಯೇಷನ್ನು, ಇಂಗ್ಲೀಷ್ ಡಾಕ್ಟ್ರುಗಳು ಎಲ್ರಿಗೂ ಸಿಟ್ಟು ಬಂದಿತ್ತು. ಅಲ್ರಿ, ನಾವು PPE ಕಿಟ್ ಹಾಕ್ಕೊಂಡು ಜೀವ ಕೈಯಲ್ಲಿ ಹಿಡ್ಕೊಂಡು ಜನಗಳನ್ನ ಉಳಿಸ್ಕೊಳ್ಬೇಕು ಅಂಥೇಳಿ ಹಗಲು ರಾತ್ರಿ ನಾವು ಕಷ್ಟಪಡ್ತಾ ಇದ್ದೀವಿ. 24 ಗಂಟೆ, 48 ಗಂಟೆ, 72 ಗಂಟೆ ನಿರಂತರ ವರ್ಕ್ ಏನೂ ಅಲ್ಲ. ಯಾರೆಲ್ಲ ಸ್ಟಾಫ್ ನರ್ಸ್ಗಳಿದ್ರು ಅವತ್ತು, ಯಾರೆಲ್ಲ ವೈದ್ಯಕೀಯ ಸಿಬ್ಬಂದಿ ಇದ್ರೋ ಅವರೆಲ್ಲರಿಗೂ ದೊಡ್ಡ ಪ್ರಣಾಮಗಳು. ಇನ್ನೊಮ್ಮೆ ಅಂಥ ಕೆಲಸ ಮಾಡಿದಂಥ ವೈದ್ಯ ಲೋಕ ನಮ್ಮಲ್ಲಿತ್ತು. ಅವ್ರನ್ನೆಲ್ಲರನ್ನೂ ಕಂಡ ಮಾಡಿ ಬಿಸಾಕಿದ್ರು. ಎಲ್ಲರನ್ನೂ ಇವ್ರು ಯಾರೂ ಸರಿ ಇಲ್ಲ, ಇವರೇ ಸಾಯ್ತಾ ಇದ್ದಾರೆ, ಇವ್ರು ಕೊಡ್ತಿರೋ ಔಷಧಿ ಕೆಲಸ ಮಾಡಲ್ಲ ಅಂಥೇಳಿ ಸುಳ್ಳೇ ಜಾಹೀರಾತನ್ನು ಕೊಟ್ಟಿದ್ರು. ಇದು ನ್ಯಾಯಾಂಗ ಉಲ್ಲಂಘನೆ ಆಗುತ್ತೆ, ನ್ಯಾಯಾಂಗ ನಿಂದನೆ ಆಗುತ್ತೆ ಇದು ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಕೇಸನ್ನು ದಾಖಲು ಮಾಡಿಕೊಂಡಿತ್ತು. ನ್ಯಾಯಾಂಗ ನಿಂದನೆ ಕೇಸ್ನಲ್ಲಿ ಖುದ್ದು ಹಾಜರಾಗಲೇಬೇಕು ರಾಮದೇವ್ ಅಂಥೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಕ್ಷಮಿಸ್ಬಿಡಿ ಸ್ವಾಮಿ, ತಪ್ಪಾಯಿತು ಅಂತ ಈಗ ಬಾಬಾ ರಾಮದೇವ್ ಅಲವತ್ತುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಂದೆ. ತಪ್ಪು ಹೇಳಿಬಿಟ್ಟೆ, ನಾನು ತಪ್ಪು ಹೇಳಿಬಿಟ್ಟೆ, ಅವತ್ತು ತಪ್ಪಾಯಿತು ಎಂದು ಕ್ಷಮಿಸ್ಬಿಡಿ ಅಂತ ಹೇಳಿ. ನಿಮ್ಮ ಬಾಯಿ ಮಾತಿನ ಕ್ಷಮೆ ಇದೆಯಲ್ಲ, ಬಾಯಿ ಮಾತಿನ ಸಾರಿ ಇದೆಯಲ್ಲ, ಇದಕ್ಕೆಲ್ಲ ಕೋರ್ಟ್ ಕರಗಲ್ಲಪ್ಪ. ನಿಮ್ಮ ಕ್ಷಮಾಪಣೆಯನ್ನು ಕೂಡ ಕೋರ್ಟ್ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನ್ಯಾಯಾಂಗ ನಿಂದನೆ ಶಿಕ್ಷೆಯನ್ನು ಫೇಸ್ ಮಾಡೋದಕ್ಕೆ ಸಜ್ಜಾಗಿ ಅಂತ ಕೋರ್ಟ್ ಛೀಮಾರಿ ಹಾಕಿದೆ. ಸುಪ್ರೀಂ ಕೋರ್ಟ್ನ ನೋಟಿಸ್ಗಳಿಗೆ ಉತ್ತರ ಕೊಡದೆ ರಾಮದೇವ್ ಉಡಾಫೆ ಕೂಡ ತೋರಿಸಿದ್ರು. ಸುಪ್ರೀಂನ ನೋಟಿಸ್ಗೆ ಉತ್ತರ ಕೊಡದೇ ಇರುವುದಕ್ಕೆ ನ್ಯಾಯಾಂಗ ನಿಂದನೆ ಕೇಸ್ ಕೂಡ ದಾಖಲಾಗಿತ್ತು. ಏನು ಹೇಳಿದ್ರಪ್ಪ ರಾಮದೇವ್? ಎಂಥ ದುರಂತ ಅಂದರೆ ಈ ದೇಶದಲ್ಲಿ ಅವತ್ತಿಗೆ ಒಂದು ಅಲೋಪತಿ ಸಿಸ್ಟಮ್ ಇತ್ತಲ್ಲ, ಅನೇಕರನ್ನ ಉಳಿಸ್ತು. ನೋಡಿ, ಪ್ರಶ್ನೆ ಇಷ್ಟೇ, ನೀವು ಯಾವುದಾದ್ರೂ ವೈದ್ಯಕೀಯ ಪದ್ಧತಿನ ಅನುಸರಿಸಿ, ಯಾರ್ದು ತಕರಾರಿಲ್ಲ, ಯಾವುದಾನ ಧರ್ಮದವರಾಗಿರಿ ತಕರಾರಿಲ್ಲ, ಜಾತಿಯವರಾಗಿ ತಕರಾರಿಲ್ಲ, ನಿಮ್ದು ಯಾವುದೋ ಒಂದು ನಂಬಿಕೊಂಡಿರೋ ಶಕ್ತಿ ಇರುತ್ತೆ ತಕರಾರಿಲ್ಲ. ನಿಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುವ ವ್ಯಸನಕ್ಕೆ ಸಿಕ್ಕಾಕೊಂಡು ಇನ್ನೊಂದು ಧರ್ಮವನ್ನು, ಇನ್ನೊಂದು ಪದ್ಧತಿಯನ್ನು, ಇನ್ನೊಂದು ಶಕ್ತಿಯನ್ನು, ಇನ್ನೊಂದು ಜಾತಿಯನ್ನು ನಿಲ್ಲಿಸೋದಿದೆಯಲ್ಲ, ಅದು ಪರಮ ಮೂರ್ಖತನ ಮತ್ತು ಪರಮ ಅಹಮ್ಮದು. ನಿಮ್ಮ ಧರ್ಮದ ಶ್ರೇಷ್ಠತೆ ಇದೆಯಾ ಹೇಳ್ಕೊಳ್ಳಿ, ನಿಮ್ಮ ವೈದ್ಯಕೀಯ ಪದ್ಧತಿಯ ಶ್ರೇಷ್ಠತೆ ಇದೆಯಾ ಹೇಳ್ಕೊಳ್ಳಿ, ಒಂದು ಶಕ್ತಿ ನಂಬಿಕೊಂಡಿದ್ದೀರಾ ಹೇಳಿ, ಒಂದು ಮೆಥಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ಹಾಗಂದು ಮಾತ್ರಕ್ಕೆ ಇದು ಮಾತ್ರ ಅದ್ಭುತ, ಉಳಿದವು ಯಾವೂ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ವಿಭಿನ್ನ ಧರ್ಮಗಳು, ವಿಭಿನ್ನ ಜಾತಿ, ವಿಭಿನ್ನ ಸಂಸ್ಕೃತಿ ಇದೆ ಇಲ್ಲಿ. ಒಂದು ಸಂಸ್ಕೃತಿಯ ಈ ಶ್ರೇಷ್ಠತೆಯ ವ್ಯಸನಕ್ಕೆ ಸಿಕ್ಕಾಕೊಂಡು ಇನ್ನೊಂದು ಕಲ್ಚರ್ನ ನಾವು ಅಲ್ಲಗಳೆದಿದೆಯಲ್ಲ, ಅದು ತಪ್ಪಾಗುತ್ತೆ. ರಾಮದೇವ್ ಮಾಡಿದ್ದು ಇದೇ ಕೆಲಸ. ವಿಷಯ ಇಷ್ಟೇ, ಕೋವಿಡ್ ಆಗ ದೇಶದಲ್ಲಿ ಉತ್ತುಂಗ ರೀ, ಮುಟ್ಟಿದ್ರೆ ಕೋವಿಡ್ ಬರುತ್ತೆ, ಜನ ಆಚೆ ಬಂದರೆ ಕೋವಿಡ್ ಬರುತ್ತೆ, ಲಾಕ್ಡೌನ್ ಆಗಬೇಕು, ಯಾರು ಒಬ್ಬರನ್ನೊಬ್ಬರು ಮುಟ್ಟಿಸ್ಕೋಬೇಡಿ, ಆಚೆ ಓಡಾಡಬೇಡಿ, ಮನೆಯಲ್ಲಿ ಸ್ಯಾನಿಟೈಸರನ್ನು ಬಳಸ್ಕೊಳ್ಳಿ, PPE ಕಿಟ್ ಹಾಕ್ಕೊಳ್ಳಿ ವಾರ್ಡ್ಗಳಲ್ಲಿ, ಜೊತೆಗೆ ಮಾಸ್ಕನ್ನು ಹಾಕ್ಕೊಳ್ಳಿ, ಡಬಲ್ ಮಾಸ್ಕನ್ನು ಹಾಕ್ಕೊಳ್ಳಿ. ಇಂಥ ಒಂದು ಕಾಲ, ಯಾರಿಂದ ಯಾರಿಗೆ ಬೇಕಾದರೂ ಬರಬಹುದು. ಎಲ್ಲಿ ನೋಡಿದ್ರೆ ಹೆಣ, ಶವಾಗಾರಗಳಂತೂ ಭರ್ತಿ. 3 ದಿನ 4 ದಿನ ಆಗೋದು ಹೆಣಗಳನ್ನು ಪೂರ್ತಿ ಅದನ್ನು ಸಂಸ್ಕಾರ ಮಾಡೋಕ್ಕೆ, ಅಲ್ಲೇ ಕಾಯಬೇಕಾಗಿತ್ತು. ಕಾಯ್ದಾಗೂ ಭಯ, ಹೆಣದಿಂದನೂ ಬರುತ್ತೆ ಅಂತೆಲ್ಲ ಹಬ್ಬಿಸ್ಬಿಟ್ಟಿದ್ರು. ಅದೊಂದು ಭಾಗ. 2021ರಲ್ಲಿ ಜನ ಕೋವಿಡ್ಗೆ ಗುರಿಯಾಗಿ ಸಾಯ್ತಾ ಇದ್ದರು. ಆಗ ದಿಢೀರಂತ ಬಾಬಾ ರಾಮದೇವ್ ಎನ್ನುವ ವ್ಯಕ್ತಿ ಒಂದು ಜಾಹೀರಾತು ಕೊಟ್ಟುಬಿಟ್ರು. ಅಲೋಪತಿಯ ಒಂದು ಮೂರ್ಖ ವಿಜ್ಞಾನ ಅಂತ ಇದೇ ರಾಮದೇವ್ ಮಾತಾಡಿದ್ರು. ಅಲೋಪತಿ ಇಸ್ ಅ ಸ್ಟುಪಿಡ್ ಸೈನ್ಸ್. ರಾಮದೇವ್ ಹೇಳಿದ ಮಾತಿದು. ಹೈಡ್ರಾಕ್ಸಿ ಕ್ಲೋರೋಕ್ವೈನ್, ರೆಮ್ಡಿಸಿವರ್, ಆ್ಯಂಟಿಬಯೋಟಿಕ್ ಏನು ಕೆಲಸ ಮಾಡಲ್ಲ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಇದೆಯಲ್ಲ, ಇದು ಕೆಲಸ ಮಾಡಲ್ಲ. ರೆಮ್ಡಿಸಿವರ್ ನಂಬ್ಕೊಂಡಿದ್ದೀರಾ ನೀವು, ಇದೂ ಕೆಲಸ ಮಾಡಲ್ಲ ಅಂತ ರಾಮದೇವ್ ಮಾತಾಡಿದ್ದು. ಆ್ಯಂಟಿಬಯೋಟಿಕ್ಗಳೆಲ್ಲ ವೇಸ್ಟ್, ಏನು ಕೆಲಸ ಮಾಡಲ್ಲ. ಸ್ಟಿರಾಯ್ಡ್ ಫ್ಲೂ ಅದಿತ್ತಲ್ಲ, ಅದು ಕೆಲಸ ಮಾಡಲ್ಲ. ಐವರ್ಮೆಕ್ಟಿನ್, ಇದೂ ಕೆಲಸ ಮಾಡಲ್ಲ. ಎಲ್ಲ ಮೆಡಿಸಿನ್ ಫೇಲ್ ಆಗಿಬಿಟ್ಟಿದೆ, ಡಾಕ್ಟರ್ಗಳು ಸಾಯ್ತಾ ಇದ್ದಾರೆ, ಯಾವುದು ಕೊಂಡ್ಕೋಬೇಡಿ, ನಾನು ನಿಮಗೆ ಕೊರೋನಾ ಇಲ್ಲ ಅಂತ ಕೊಡ್ತೀನಿ, ಇದನ್ನು ತಗೊಳ್ಳಿ, ನಿಮಗೆ ಕೋವಿಡ್ ಬಂದರೆ ಕೇಳಿ ಅಂತ ಮುರ್ಕೊಂಡು ಬಿದ್ದಿದ್ರು ಇದೇ ರಾಮದೇವನ ಮೇಲೆ. ಡಾಕ್ಟ್ರುಗಳು, ಭಾರತದ ಡಾಕ್ಟ್ರುಗಳು ಮುರ್ಕೊಂಡು ಬಿದ್ದಿದ್ರು, ICMR ಡಾಕ್ಟ್ರುಗಳು ಮುರ್ಕೊಂಡು ಬಿದ್ದಿದ್ರು. ಅಲ್ಲಪ್ಪ, ನಾವು PPE ಕಿಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಜನನ ಉಳಿಸೋ ಕಡೆಗೆ ನಮ್ಮ ಗಮನ ಇದೆ, ನೀವು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಪ್ಪ, ಒಂದು ಕೆಲಸ ಮಾಡು, ನೀನು ಯಾವ ದಿರಿಸಲ್ಲಿ ಇದೆಯೋ, ನೀನು ಯಾವ ವೇಷದಲ್ಲಿ ಇದೆಯೋ ನೋಡಪ್ಪ, ಇದೇ ವೇಷದಲ್ಲಿ ನೀನು ಬಂದು ಟ್ರೀಟ್ಮೆಂಟ್ ಕೊಡಪ್ಪ ನೋಡೋಣ. ಹೀಗೆ ಬರಬೇಕು.
ನೋ ಮಾಸ್ಕ್, ನೋ PPE ಕಿಟ್ ಏನೂ ಹಾಕೋಬಾರ್ದು. ಇದೆಲ್ಲ ಕಂಡೆಮ್ ಮಾಡ್ತಿದ್ರಲ್ಲಪ್ಪ ನೀವು, ಸರಿ ಇಲ್ಲ ಅಂಥೇಳಿ ಮಾಡಪ್ಪ ಅಂತ ಮುರ್ಕೊಂಡು ಬಿದ್ದಿದ್ರು. ಈ ದೇಶದ ಇನ್ನೊಂದು ದುರಂತ ಇದೆ ಇದರಲ್ಲಿ. ಯಾವ ವ್ಯಕ್ತಿ ಎಂಟೈರ್ ಅಲೋಪತಿ ಸಿಸ್ಟಮ್ನ ಕಂಡೆಮ್ ಮಾಡಿ ಅವತ್ತಿಗೆ ತಾನೊಂದು ಔಷಧಿನೇ ಬಿಡುಗಡೆ ಮಾಡಿದ್ರು. ಇದು ಕೊರೋನಿಲ್ಲ ಅಂತ, ಕೋವಿಡ್ ವಾಸಿ ಆಗಿಬಿಡುತ್ತೆ, ಕೋವಿಡೇ ಬರಲ್ಲ, ಕೋವಿಡ್ ಏನೂ ಇದ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಮಾತಾಡಿದರು. ಅದ್ರ ಮೇಲೂ ಕೇಸಾಯಿತು. ಇನ್ನೊಂದು ವಿಷಯ ಅಂದರೆ ಅದರ ಬಿಡುಗಡೆ ಕಾರ್ಯಕ್ರಮ ಇತ್ತಲ್ಲ, ಅವತ್ತಿನ ಈ ದೇಶದ ಆರೋಗ್ಯ ಸಚಿವರು ನಿಂತು ಬಿಡುಗಡೆ ಮಾಡಿದರು ಕೊರೋನಿಲ್ ಅನ್ನೋ ಒಂದು ಔಷಧಿಯನ್ನು. ನಿಂತು ಅಂದರೆ ಅದರ ಅರ್ಥ ಏನು? ಸಪೋರ್ಟ್ ಮಾಡಿದರು. 100 ಕೋಟಿ ಬಿಸ್ನೆಸ್ ಆಯಿತು ಬಿಡಿ, ಅದು ಬೇರೆ ವಿಚಾರ. ಬಿಸ್ನೆಸ್ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೀನಿ. ಕೊರೋನಿಲ್ ಎನ್ನುವ ಔಷಧಿಯನ್ನು ಅದಕ್ಕೆ ಯಾವ ಮಾನ್ಯತೆ ಇತ್ತು, ಯಾರು ಒಪ್ಕೊಂಡಿದ್ರು, ಯಾವ ಲ್ಯಾಬಲ್ ಟೆಸ್ಟ್ ಆಗಿತ್ತು, ಯಾವ ದೇಶದಲ್ಲಿ ಟೆಸ್ಟ್ ಮಾಡಿದ್ರು, ಅದನ್ನು ತೊಗೊಂಡಿದ್ದಂಥ ವ್ಯಕ್ತಿಗೆ ಕೋವಿಡ್ ಬರಲ್ಲ ಅಂಥೇಳಿ ಯಾರು ಹೇಳಿದರು, ಯಾರು ಸರ್ಟಿಫಿಕೇಟ್ ಇತ್ತು ಗೊತ್ತಿಲ್ಲ. ವಿ ಡೋಂಟ್ ನೋ. ನಿಂತು ಬಿಡುಗಡೆ ಮಾಡಿಸಿದ್ರಿ. ಆಮೇಲೆ ಇದು ವಾಸಿ ಆಗುತ್ತಾ ಅಂಥೇಳಿ ಅದು ಕೋರ್ಟ್ಗೆ ಹೋಯಿತು. ಆಮೇಲೆ ಇದೇ ವ್ಯಕ್ತಿಗಳು ಆಮೇಲೆ ಮಾತಾಡ್ತಾ ಇದ್ದರು, ಇಲ್ಲ ಇಲ್ಲ ಸ್ವಾಮಿ, ಅದು ನಾವು ವಾಸಿ ಆಗುತ್ತೆ ಅಂತ ಹೇಳಿಲ್ಲ ನಾವು, ಇದು ತೊಗೊಂಡ್ರೆ, ಇದನ್ನು ತೊಗೊಂಡ್ಬಿಟ್ರೆ ಕೋವಿಡ್ ಬರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಿದ್ವಿ ಅಂತ. ಹೇಗಾಗುತ್ತೆ ಅಂದರೆ, ಮೊದಲೊಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತಾರೆ, ವಿಶ್ವ ಎಲ್ಲ ಸುತ್ತಾಡ್ಬಿಡುತ್ತೆ ಅದು. ಆಮೇಲೆ ಒಂದು ಸಣ್ಣದಾಗಿ ಚಿಕ್ಕದಾಗಿ ನಾನು ಆ ಥರ ಹೇಳಿರಲಿಲ್ಲ, ಈ ಥರ ಹೇಳಿದ್ದು, ಅದು ಯಾರಿಗೂ ರೀಚೇ ಆಗಿರಲ್ಲ. ಪರಿಣಾಮ ಏನು ಹೇಳಿ, ಜನ ಮುಗಿಬಿದ್ರು, ಕೊಂಡ್ಕೊಂಡ್ರು, ಏನೇನು ಅನಾಹುತಗಳಾಯಿತು, ಎಷ್ಟು ಜನ ಬದುಕಿದ್ರು ಸತ್ರೋ ನಮಗೆ ಗೊತ್ತಿಲ್ಲ. ಆದರೆ ಅಲೋಪತಿಯ ನಿನ್ಸಿದ ವಿಚಾರ ಇತ್ತಲ್ಲ, ಸುಪ್ರೀಂ ಕೋರ್ಟ್ ಕರೆದು ಇವತ್ತು ಈ ಮನುಷ್ಯನಿಗೆ, ಈ ವ್ಯಕ್ತಿಗೆ ಚೀಮಾರಿ ಹಾಕಿದ್ದಾರೆ. ಎಲ್ಲ ಮೆಡಿಸಿನ್ ಫೇಲ್ ಆಗಿಬಿಟ್ಟಿದೆ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಎಷ್ಟು ಒದ್ದಾಡ್ತಿದ್ರು ಗೊತ್ತೇನ್ರಿ ಅವತ್ತಿಗೆ ಕೋವಿಡ್ ಟೈಮಲ್ಲಿ. ಸಿಂಪ್ಟಮ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಮಾತ್ರ ಅವತ್ತು ವರ್ಕ್ ಮಾಡಿದ್ದು. ಕೋವಿಡ್ಗೆ ಅಂತ ಯಾರೂ ಔಷಧಿ ಕಂಡುಹಿಡಿಲ್ಲ ರೀ, ಸತ್ಯ ಇದು, ವಾಸ್ತವ ಇದು. ಸಿಂಪ್ಟಮ್ ಬೇಸ್ಡ್ ದೊಡ್ಡ ದೊಡ್ಡ ವೈದ್ಯರನ್ನು ನಾನು ಅವತ್ತಿಗೆ ಮಾತನಾಡಿಸಿದ್ದೀನಿ, ಯಾರೆಲ್ಲ ಕಮಿಟಿಯಲ್ಲಿ ಇರ್ತಾ ಇದ್ರಲ್ಲ ಅವ್ರನ್ನೂ ಮಾತನಾಡಿಸಿದ್ದೀನಿ. ಈ ಸನ್ನಿವೇಶದಲ್ಲಿ ಒಬ್ಬ ಮನುಷ್ಯನಿಗೆ ಜ್ವರ ಇದೆಯಾ, ಜ್ವರಕ್ಕೊಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಾವು, ಜ್ವರದ ಲಕ್ಷಣ ಆಧಾರಿತ ಚಿಕಿತ್ಸೆ ಕೊಡ್ತಾ ಇದ್ದೀವಿ ನಾವು. ಅವನು ಕೆಮ್ಮು ಬರ್ತಾ ಇದೆಯಾ, ಆ ಲಕ್ಷಣ ಆಧಾರಿತ ಟ್ರೀಟ್ಮೆಂಟ್, ಕೆಮ್ಮಿಗೆ ಯಾವ ಔಷಧಿ ಇದೆಯೋ ಅದು, ಜ್ವರಕ್ಕೆ ಯಾವ್ದು ಇದೆಯೋ ಅದು, ಅವ್ನು ನೆಗಡಿ ಆಗ್ತಿದೆಯಾ ಅದು, ಅವನಿಗೆ ವಾಸನಾ ಗ್ರಹಣ ಶಕ್ತಿ ಹೋಗ್ಬಿಟ್ಟಿದೆಯಾ ಅದು, ಅವನಿಗೆ ಗಂಟ್ಲು ನೋವಿದೆಯಾ ಅದು, ಉಸಿರಾಡೋಕ್ಕಾಗ್ತಾ ಇಲ್ವಾ ಅದು, ಎಲ್ಲವೂ ಬೇರೆ 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 ಔಷಧಿಗಳೇನಿದೆಯೋ ಇದರ ಆಧಾರದ ಮೇರೆಗೆ ನಾವು ಔಷಧಿ ಕೊಡ್ತಾ ಇರೋದಪ್ಪ. ಇದು ಬಿಟ್ಟರೆ ಆ್ಯಂಟಿಬಯೋಟಿಕ್ ಒಂದಿದೆ. ಅದು ಬಿಟ್ಟುಬಿಟ್ಟು ಎಲ್ಲದಕ್ಕೂ ಸೇರಿ ಇಡೀ ಕೋವಿಡ್ ವೈರಸ್ಗೆ ನಾನು ಟ್ರೀಟ್ಮೆಂಟ್ ಕಂಡು ಹಿಡಿದಿದ್ದೀನಿ ಅಂತ ಯಾರೂ ಹೇಳಿಲ್ಲ, ಅದು ಮಾಡಲೂ ಇಲ್ಲ. ಕಾಲಕ್ರಮೇಣ ಒಂದು ರೀತಿಯಲ್ಲಿ ಸೊಸೈಟಿಯಲ್ಲಿ, ಸಮಾಜದಲ್ಲಿ, ಜನಗಳ ನಡುವೆ ಆ ಇಮ್ಯುನಿಟಿ ಡೆವಲಪ್ ಆಯಿತು, ರೋಗ ನಿರೋಧಕ ಶಕ್ತಿ ಡೆವಲಪ್ ಆಯಿತು. ಹಾಗಾಗಿ ಅದರ ಅಲೆ ಕೂಡ ಕಡಿಮೆ ಆಗ್ತಾ ಬಂತು. ಅದರ ತಲೆಮಾರು ತಳಿಗಳಿಗೆ ಆ ಮೊದಲಿನ ಶಕ್ತಿ ಉಳ್ಕೊಳ್ಳಿಲ್ಲ, ಹಾಗಾಗಿ ಕೋವಿಡ್ ಹೋಯಿತು. ಆದರೆ ಇನ್ ಬಿಟ್ವೀನ್ ಒಬ್ಬೊಬ್ಬರು ಒಂದೊಂದು ಥರ ಹಣ ಮಾಡಿಬಿಟ್ರಿ, ಒಂದೊಂದು ಥರ ಹಣ. PPE ಕಿಟ್ಟಲ್ಲಿ ಸ್ವಲ್ಪ ಜನ ಹಣ, ರೆಮ್ಡಿಸಿವರಲ್ಲಿ ಹಣ, ವ್ಯಾಕ್ಸಿನಲ್ಲಿ ಹಣ, ಈ ಥರ ಔಷಧಿ ಕೊರೋನಿಲ್ ಇದು ತೊಗೊಂಬಿಡಿ, ನಿಮ್ಗೆ ಇರೋದೇ ಇಲ್ಲ, ಬರೋದೇ ಇಲ್ಲ, ಬಂದರೂ ಹೊರಟೋಗುತ್ತೆ ಎಲ್ಲ ಮಾಡಿದ್ರು. ಪತಂಜಲಿ ಪ್ರಾಡಕ್ಟ್ ಮಾತ್ರವೇ ನೈಸರ್ಗಿಕ ಕೊರೋನಾ ನಿರೋಧಕ ಔಷಧ ಅಂತ ಹಬ್ಸಿದ್ರು, ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ರು. ಪತಂಜಲಿ ಪ್ರಾಡಕ್ಟ್ನಿಂದ ಮಾತ್ರನೇ ಕೋವಿಡ್ ಸರ್ವನಾಶವಾಗುತ್ತೆ, ನೀವು ಇಂಗ್ಲೀಷ್ ಮೆಡಿಸನ್ಗೆ ಹೋಗಬೇಡಿ, ಡಾಕ್ಟರ್ಗಳು ಸತ್ತೋಗ್ತಾ ಇದ್ದಾರೆ ನೋಡಿ, ಹಾಗಾಗಿ ಹೋಗಬೇಡಿ ಅಂತ ಇವರೇ ಮಾತಾಡಿದರು. ಹಾಗಾಗಿ ಬಾಬಾ ರಾಮದೇವ್ ಅವರ ಫಾಲೋವರ್ಸ್ ಇದ್ರಲ್ಲ, ಅವರು ನಂಬಿಕೊಂಡಿದ್ರಲ್ಲ, ಅನೇಕರು ಈ ಅಲೋಪತಿ ಚಿಕಿತ್ಸೆ ನಿರಾಕರಿಸ್ಬಿಟ್ರಿ. ಬದುಕಿದವರೆಷ್ಟೋ ಸತ್ತೋರೆಷ್ಟೋ ನಮಗೆ ಗೊತ್ತಿಲ್ಲ. ಇವತ್ತೇನು ಮಾಡಿದೆ ಕೋರ್ಟು, ಈ ಥರ ಇನ್ನೊಂದು ವೈದ್ಯಕೀಯ ಪದ್ಧತಿಗೆ ಸಂಬಂಧಪಟ್ಟಂತೆ ನೀವು ಯಾಕೆ ಸುಳ್ಳು ಹೇಳಿದ್ರಿ, ಅವತ್ತು ಅಪಪ್ರಚಾರ ಮಾಡಿದ್ರಿ ಅಂತ ಕೇಳ್ತು. ಇವ್ರು ಹೇಳ್ತಾರೆ, ಸ್ವಾಮಿ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ನಮ್ಮ ಪತಂಜಲಿಯ ಮಾಧ್ಯಮ ವಿಭಾಗಕ್ಕೆ ಗೊತ್ತಿರಲಿಲ್ಲ, ಹಾಗಾಗಿ ಈ ಥರದ್ದೇನೋ ಅಚಾತುರ್ಯ ಆಗಿಬಿಟ್ಟಿತ್ತು. ನೋ, ಈ ಥರ ಕುಂಟು ನೆಪಗಳು ಹೇಳಬೇಡಿ, ಇಲ್ಲಿ ನನಗೆ ಪ್ರಾಪರ್ ಕ್ಲಾರಿಫಿಕೇಷನ್ ಆ್ಯಂಡ್ ರಿಪ್ಲೈ ಬೇಕಿದ್ದಕ್ಕೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. एक ऐसी स्टूपिड और दिवालिया साइंस है कि पहले क्लोरोक्विन फेल हुई, फिर रेमडेसिविर फेल हो गई, फिर एंटीबायोटिक्स इनके फेल हो गए, फिर स्टेरॉइड इनके फेल हो गए, प्लाज्मा थेरापी के ऊपर भी कल बैन लग गया, और इवरमाक्टिन भी फेल हो गया, और जो है अभी एक बुखार के लिए क्या दे रहे हैं वो फेविफ्लू, वो भी फेल है। जितने भी दवाएं दे रहे हैं, फिर लोग कह रहे हैं तमाशा हो क्या रहा है। बुखार की दवाई उनकी कोई कोरोना के ऊपर काम नहीं की। कुछ लोगों के मन में ही ऐसा रहता है कि रिसर्च का काम तो केवल जो है विदेश में ही हो सकता है, और वो भी आयुर्वेद में रिसर्च का काम कोई करे तो लोग शक की निगाहों से देखते हैं। वो शक के सारे बादल हमने अब छांट दिए हैं, और
कोरोनिल से लेकर के अलग अलग बीमारियों के ऊपर जो पतंजलि ने रिसर्च किया है, रिसर्च बेस्ड जो ट्रीटमेंट, रिसर्च बेस्ड जो पूरा का पूरा ये हमारी जो एंसेंट नॉलेज की जो की प्रक्रिया उसको आगे बढ़ाने के लिए जो पुरुषार्थ किया गया है, सेल लाइन ट्रायल से लेकर के एनिमल ट्रायल से लेकर के और ह्यूमन ट्रायल तक का पूरा जो ड्रग डिस्कवरी का पूरा इंफ्रास्ट्रक्चर हमारे पास में नहीं था। लेकिन आज जो है ये दाएं बाएं आपको थोड़ी देर में अभी आदरणीय श्री हर्षवर्धन जी और गडकरी जी का, क्योंकि थोड़ी देर के लिए हमने इनको आमंत्रित किया था, उनके प्रस्थान के ऊपर ಟಿಟಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್ ಇವತ್ತು ಪತಂಜಲಿಯ ಬಾಬಾ ರಾಮದೇವ್ ಯೋಗ ಗುರುವಾಗಿದ್ದು ಅನಂತರದಲ್ಲಿ ಆಯುರ್ವೇದದ ಬಗ್ಗೆನೂ ಮಾತನಾಡೋಕ್ಕೆ ಶುರು ಮಾಡಿದರು. ಕೋವಿಡ್ ಟೈಮಲ್ಲಿ ಕೊರೋನಿಲ್ ಎನ್ನುವ ಒಂದು ಔಷಧಿ ನಾನು ಕಂಡು ಹಿಡಿದುಬಿಟ್ಟಿದ್ದೀನಿ, ಇದು ಪ್ರಾಣಿಗಳ ಮೇಲೂ ಪ್ರಯೋಗಕ್ಕೆ ಒಳಪಟ್ಟುಬಿಟ್ಟಿದೆ, ಎಲ್ಲ ರೀತಿಯ ರಿಸರ್ಚ್ಗಳನ್ನು ಮಾಡಿ ಮುಗಿಸಿಬಿಟ್ಟಿದೆ ಅಂತೆಲ್ಲ ಮಾತನಾಡಿಕೊಳ್ಳಿ, ಅದನ್ನು ಬಳಸೋರಿದ್ದರೆ ಬಳಸಬಹುದಾಗಿತ್ತು, ಸರ್ಕಾರ ಒಪ್ಪಿದ್ರೆ, ವೈದ್ಯಕೀಯ ಇಲಾಖೆಗಳು ಒಪ್ಕೊಂಡ್ರೆ ಅದು ಬೇರೆ ವಿಚಾರ. ಆದರೆ ಇಂಥ ಒಂದು ಔಷಧಿಯನ್ನು ಅದೆಷ್ಟು ಮಟ್ಟಿಗೆ ಲ್ಯಾಬ್ ಟೆಸ್ಟ್ಗೆ ಒಳಪಟ್ಟಿತ್ತು, ಅದೆಷ್ಟು ಮಟ್ಟಿಗೆ ಅದಾಗಿತ್ತು ಅಂದರೆ ಇಡೀ ದೇಶ ಅಥವಾ ಇಡೀ ಪ್ರಪಂಚ ಇದನ್ನೇ ಫಾಲೋ ಮಾಡಿಬಿಡೋದೇನೋ, ಇದರಿಂದ ಹೋಗುತ್ತೆ ಅಥವಾ ಕೋವಿಡೇ ಬರಲ್ಲ ಅನ್ನೋಂಗಿದ್ದಿದ್ರೆ ಪ್ರಪಂಚಕ್ಕೆ ಅದಕ್ಕಿಂತ ಅಮೃತಾವತಿಗೆ ಇನ್ನೇನಿತ್ತು. ಅದರ ಹಾಗಾಗಲಿಲ್ಲ ಅದು. ಆನಂತರದಲ್ಲಿ ಇವರು ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆನೂ ಕೇಸ್ ಆಗಿತ್ತು, ಕೊರೋನಿಲ್ ಬಗ್ಗೆ ಕೂಡ ಉಲ್ಟಾ ಹೊಡೆದ್ರು. ನಾನು ಆ ಥರ ಹೇಳಕ್ಕೆ ಹೋಗಿರಲಿಲ್ಲ, ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದೆ, ಕೋವಿಡ್ ಬಂದ ಮೇಲೆ ಅದನ್ನು ತೊಗೊಂಡ್ರೆ ಹೋಗುತ್ತೆ ಅಂತ ನಾನು ಹೇಳಿರಲಿಲ್ಲ ಅಂತ ಆಮೇಲೆ ಅವರು ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದರು. ಇದಕ್ಕಿಂತ ಮುಂಚೆ ಪತಂಜಲಿ ಹನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪತಂಜಲಿಯ ಈ ಒಂದು ಜೇನುತುಪ್ಪ ಇತ್ತಲ್ಲ, ಇದು ಚರ್ಚೆಗೆ ಗ್ರಾಸ ಆಯಿತು. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲೆಲ್ಲ ಓಡಾಡ್ತಾ ಇತ್ತು ಇವರು ಹನಿ, ಭರ್ಜರಿ ಪ್ರಚಾರ, ಅದು ಹಾಗೆ ಅದು ಹೀಗೆ ಅಂತ ಹೇಳಿ. ಆದರೆ ಜರ್ಮನಿಗೆ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದೇ ಸಂಸ್ಥೆ ಡಿಸೈಡ್ ಮಾಡುತ್ತೆ. ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಪತಂಜಲಿ ಹನಿ ಕಥೆ ಏನಾಯಿತು ಅಂದರೆ, ಜರ್ಮನಿಯಲ್ಲಿ ಒಂದು ಕಡೆ ಇದನ್ನು ಟೆಸ್ಟ್ ಮಾಡಿದ್ರು, ಪತಂಜಲಿ ಹನಿ ಕಥೆ ಏನು, ಇದು ಪ್ಯೂರ್ ಇದೆಯಾ, ಪರಿಶುದ್ಧವಾಗಿದೆಯಾ ಅಂತ. ಅವಾಗೇನಾಯಿತು ಅಂತ ಹೇಳಿದ್ರೆ ಜರ್ಮನಿ ರಿಜೆಕ್ಟ್ ಆಯ್ತಿದ್ದು. ಕಾರಣ ಇದಕ್ಕೆ ಚೈನೀಸಲ್ಲಿ ಸಿಗುವಂಥ ರೈಸ್ ಸಿರಪ್ಪು ಮತ್ತು ಬೀಟ್ರೋಟ್ ಸಿರಪ್ ಅಥವಾ ಒಂದು ಸಿಹಿಯ ಸಿರಪ್ಪನ್ನು ಇದಕ್ಕೆ ಬಳಸ್ಬಿಟ್ಟಿದ್ದಾರೆ ಅಂತ. ಹಾಗಾದರೆ ಇಂಡಿಯಾದಲ್ಲೂ ಸಿಗಬೇಕಾಗಿತ್ತಲ್ಲ. ಜರ್ಮನಿಲಿದ್ದಂಥ ಲ್ಯಾಬ್ ವ್ಯವಸ್ಥೆ ಇತ್ತಲ್ಲ, ಜೇನುತುಪ್ಪವನ್ನು ಪರೀಕ್ಷೆ ಮಾಡುವಂಥ ವ್ಯವಸ್ಥೆ, ಅದು ಇಂಡಿಯಾದಲ್ಲಿ ಆ ಸಿಸ್ಟಮ್ ಇರಲಿಲ್ಲ. ಮೋರೋವರ್ ಈ ಸಿರಪ್ ಏನಿದೆ ಅದು ಬೀಟ್ರೂಟಿಂದ ಎಕ್ಸ್ಟ್ರಾಕ್ಟ್ ಆಗಿರಬಹುದು, ರೈಸಿಂದ ಎಕ್ಸ್ಟ್ರಾಕ್ಟ್ ಆಗಿರಬಹುದು, ಇದನ್ನೇನಾದರೂ ಇಂಡಿಯಾದಲ್ಲಿ ಈ ಒಂದು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡಿ ಟೆಸ್ಟ್ ಮಾಡಿದ್ರೆ ಅದು ಆ ಟೆಸ್ಟಲ್ಲೂ ಕೂಡ ಪ್ಯೂರ್ ಅಂತಲೇ ಬರ್ತಕ್ಕಂಥ ಲ್ಯಾಬ್ಗಳೇ ಇಂಡಿಯಾದಲ್ಲಿ ಇದ್ದಿದ್ದು. ಹಾಗಾಗಿ ಜನ ಕೊಂಡ್ಕೊಳ್ತಾ ಇದ್ದು, ನಡೀತಾ ಇತ್ತು. ಯಾವಾಗ ಜರ್ಮನಿಯಲ್ಲಿ ಈ ತುಪ್ಪ ಕಲಬೆರಕೆ ಅಂತ ಗೊತ್ತಾಯಿತೋ ಆಗ ದೊಡ್ಡ ಹಿನ್ನಡೆ ಆಯಿತು ಇವರಿಗೆ. ಅದರಲ್ಲಿ ಹಿನ್ನಡೆ, ಕೊರೋನಿಲ್ ವಿಚಾರದಲ್ಲಿ ಹಿನ್ನಡೆ. ಅಟ್ ದ ಸೇಮ್ ಟೈಮ್ ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ದುರಂತ ಅಂದರೆ ಅವತ್ತಿಗೆ ದೇಶದ ಆರೋಗ್ಯ ಮಂತ್ರಿಗಳು ಇವರು ಪಕ್ಕ ನಿಂತ್ಕೊಂಡು ಇದಕ್ಕೆ ಸಹಮತ ಇದೆ ಅಂತ ಹೇಳಿಬಿಟ್ಟಿದ್ರು, ಕೊರೋನಿಲಿಂದ ಹೋಗುತ್ತೆ ಅಂತ ಹೇಳಿ. ಹಾಗಿದ್ರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಯಾಕಬೇಕಾಗಿತ್ತು, ರೆಮ್ಡಿಸಿವಿರ್ ಯಾಕಬೇಕಾಗಿತ್ತು, ಬ್ಲ್ಯಾಕ್ ಫಂಗಸ್ ಬಂದಾಗ ಟ್ರೀಟ್ಮೆಂಟ್ ಯಾಕಬೇಕಾಗಿತ್ತು, ಆ್ಯಂಟಿಬಯೋಟಿಕ್ಸ್ ಯಾಕಬೇಕಾಗಿತ್ತು, ಏನೂ ಬೇಕಾಗಿರಲಿಲ್ಲ ಅಲ್ವಾ. ಅದೇ ಕೆಲವು ವೈದ್ಯರು ಸಲಹೆ ಕೂಡ ಕೊಟ್ಟಿದ್ದರು, ನೀವು ಯಾವ ಡ್ರೆಸ್ಸಲ್ಲಿ ಇದ್ದೀರೋ ಈ ಡ್ರೆಸ್ಸಲ್ಲೇ ಬನ್ನಿ, ಕೋವಿಡ್ ವಾರ್ಡ್ ಇದೆ, ಟ್ರೀಟ್ಮೆಂಟ್ ಕೊಡಿ ನೋಡೋಣ ಅಂತ ಹೇಳಿ. ಆವಾಗ ಮನುಷ್ಯ ನಾಪತ್ತೆ. ಇವತ್ತು ಏನಾಯಿತು ಅಂತ ಕೋರ್ಟಲ್ಲಿ ಅಂತ ಸಂತೋಷ್. ರಮಾಕಾಂತ್, TV5 ಕನ್ನಡ ಯಾವತ್ತಿಗೂ ಕೂಡ ಸತ್ಯದ ಪರವಾಗಿ ನಿಲ್ತಾ ಇದೆ. ಅದೇ ರೀತಿಯಾಗಿ ಯಾವಾಗ ಒಂದು ಜೇನುತುಪ್ಪದಲ್ಲಿ ಸಿರಪ್ಪನ್ನು ಮಿಕ್ಸ್ ಮಾಡಿ, ಅದು ಕೂಡ ಚೀನಾ ಮೂಲದ ಒಂದು ಸಿರಪ್ಪನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು, ಆ ಸಂದರ್ಭದಲ್ಲೂ ಕೂಡ TV5 ನಿರಂತರವಾಗಿ ಜನರನ್ನು ಎಚ್ಚರಿಸ್ತಾ ಬಂತು. ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ಸತ್ಯವನ್ನು ಬಿತ್ತರಿಸುವಂತಹ ಕೆಲಸವನ್ನು TV5 ಕನ್ನಡ ಮಾಡಿತ್ತು. ಇನ್ನು ಅದೇ ರೀತಿಯಾಗಿ ಇದೀಗ ಕೊರೋನಿಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡಿದ್ದೆ. ಆದರೆ ನಮ್ಮ ದೇಶ ಏನು ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಹೋಮಿಯೋಪತಿ ಬಗ್ಗೆ, ಅದರಲ್ಲೂ ಏನು ವೇದಗಳಲ್ಲಿ ಸಾಕಷ್ಟು ನಾವು ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಆಲೋಪತಿಗೆ ಸಂಬಂಧಪಟ್ಟಂತೆ ಬಾಬಾ ರಾಮದೇವ್ ಅವರು ಬಹಳಷ್ಟು ಟೀಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವೈದ್ಯರನ್ನು ಸತ್ತಿರುವಂಥದ್ದನ್ನು ಕೂಡ, ಅಂದರೆ ಯಾರ್ಯಾರು ವೈದ್ಯರು ಅದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ರು ಅವರನ್ನು ಕೂಡ ಟೀಕೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಯಾವಾಗ ವೈದ್ಯರನ್ನು ಟೀಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಆಗ IMA ಅಂದರೆ ಭಾರತೀಯ ವೈದ್ಯಕೀಯ ಸಂಘ ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿರುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ನಿರಂತರವಾಗಿ ಈ ಒಂದು ಏನು ಕೊರೋನಿಲ್ಗೆ ಸಂಬಂಧಪಟ್ಟಂತೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಆದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚರ ಆಗಲಿಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ,
ಒಂದು ಸುಳ್ಳು ಏನು ಮೆಡಿಸಿನ್ ಅನ್ನ ಮಾರಾಟ ಮಾಡ್ತಾ ಇದ್ರು ಕೂಡ ಯಾವ ಕಾರಣಕ್ಕಾಗಿ ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತಿತ್ತು, ಇದು ಸರ್ಕಾರದ ಗಮನಕ್ಕೆ ಬರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಅದೇ ರೀತಿಯಾಗಿ ಕ್ಷಮೆ ಕೇಳೋದಕ್ಕೆ ಖುದ್ದು ಬಾಬಾ ರಾಮದೇವ್ ಅವರು ಸುಪ್ರೀಂ ಕೋರ್ಟ್ನ ಒಳಗಡೆ ಬರಬೇಕಾಗಿತ್ತು. ಆದರೆ ಕ್ರೌಡ್ ಇತ್ತು, ಆ ಕ್ರೌಡ್ ಇರೋ ಕಾರಣಕ್ಕೋಸ್ಕರ ಒಳಗಡೆ ಬರಕ್ಕಾಗ್ತಾ ಇಲ್ಲ ಅಂತ ಅವರ ಪರ ವಕೀಲರಾಗಿರುವಂತಹ ಬಲ್ವೀರ್ ಸಿಂಗ್ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ಕುಂಟು ನೆಪವನ್ನು ನೀವು ಹೇಳಬೇಡಿ. ಅವರು ಇಲ್ಲಿ ಕ್ಷಮೆ ಕೇಳೋಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತಾನೆ ಅರ್ಥ. ಆದರೆ ಅವರು ಅದರಲ್ಲೂ ಕುಂಟು ನೆಪವನ್ನು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಕಾನೂನಿನ ಒಂದು ತೀರ್ಪಿನ ಉಲ್ಲಂಘನೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ 8 ದಿನಗಳ ಒಳಗಾಗಿ ಅವರು ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಹೊರಡಿಸುತ್ತೆ. ಪ್ರಮುಖವಾಗಿ ಇಲ್ಲಿ ನಾವು ನೋಡಬೇಕಾಗತ್ತೆ ರಮಾಕಾಂತ್, ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಅವಿನಾಭಾವ ಸಂಬಂಧ ಇದೆ, ಒಂದು ಪೂಜ್ಯನೀಯವಾದಂತಹ ಭಾವ ಇದೆ. ಆದರೆ ಅದೇ ಆಯುರ್ವೇದವನ್ನು ಬಳಸ್ಕೊಂಡು ಎಲ್ಲೋ ಒಂದೆಡೆ ತಮ್ಮ ಉದ್ಯಮವನ್ನು ಇವರು ಮಿಂಚಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗತ್ತೆ. ನೋಡಿ, ಆಯುರ್ವೇದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಬಹಳಷ್ಟು ಟೀಕೆಗೆ ಒಳಗಾಗಿರುವಂಥದ್ದು, ಹಾಸ್ಯಾಸ್ಪದಕ್ಕೆ ಒಳಗಾಗಿದ್ದು ಎಲ್ಲಾದರೂ ಇದ್ರೆ ಅದು ಬಾಬಾ ರಾಮದೇವ್ ಅವರ ಕೊರೋನಿಲ್ನಿಂದಾಗಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಾಬಾ ರಾಮದೇವ್ ಅವರು ಕೊರೋನಿಲನ್ನು ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ದೇಶದ ಆರೋಗ್ಯ ಸಚಿವರು ಭಾಗಿಯಾಗ್ತಾರೆ, ನಿತಿನ್ ಗಡ್ಕರಿ ಅವರು ಭಾಗಿಯಾಗ್ತಾರೆ. ಆದರೆ ಇದರ ಒಂದು ಈ ಸಂದರ್ಭದಲ್ಲಿ ಅವರು ಇದನ್ನ ಈ ವಿಶ್ವ ಏನು ಹೆಲ್ತ್ ಆರ್ಗನೈಸೇಷನ್ ಇದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಅಪ್ರೂವಲ್ ಕೊಟ್ಟಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಯಾವಾಗ ಇಂತಹದ್ದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ? ಖುದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, ನಾವು ಯಾವುದೇ ರೀತಿಯಲ್ಲೂ ಕೂಡ ಕೊರೋನಿಲ್ ಅನ್ನುವಂತಹ ಯಾವುದೇ ಒಂದು ಔಷಧಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಂತ ಛೀಮಾರಿ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಏನು ಆಯುರ್ವೇದಿಕ್ ಮೆಡಿಸಿನ್ಗಳೇನಿದ್ದಾವೆ ಅದು ಮತ್ತೊಮ್ಮೆ ಛೀಮಾರಿಗೆ ಒಳಪಡುತ್ತೆ. ಇದು ದೇಶಕ್ಕೂ ಆದಂತಹ ಅಪಮಾನ. ಇದೇ ಕಾರಣಕ್ಕಾಗಿ IMA ಭಾರತೀಯ ವೈದ್ಯಕೀಯ ಸಂಘ ಹೇಳುತ್ತೆ ಇದು ದೇಶದ್ರೋಹದ ಕೆಲಸ. ಇಂತಹ ದೇಶದ್ರೋಹದ ಕೆಲಸ ಮಾಡಿದಂತಹ ಬಾಬಾ ರಾಮದೇವ್ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. 10ನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಕೂಡ ಹಾಜರಾಗಬೇಕು, ಅದೇ ರೀತಿಯಾಗಿ ರಾಮದೇವ್ ಅವರು ಕೂಡ ಖುದ್ದಾಗಿ ಹಾಜರಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಅವತ್ತಿನ ದಿನ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.